Hello friends, this is retail management discussed in Kannada. ರಿಟೇಲ್ ಮ್ಯಾನೇಜ್ಮೆಂಟ್ ಕನ್ನಡದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ರಿಟೇಲ್ ಮ್ಯಾನೇಜ್ಮೆಂಟ್ ಅಂದರೆ ದೀಸ್ ಆರ್ ದ ಸ್ಮಾಲ್ ಶಾಪ್ಸ್, ಸಣ್ಣ ಶಾಪ್ಗಳು. ನಿಮ್ಮ ಮನೆ ಹೊರಗಡೆ ಹೋದ್ಕೊಳ್ಳೆ ಕಾಣುವಂಥದ್ದು ಕಿರಾಣ ಶಾಪು ಅಥವಾ ಮೆಡಿಕಲ್ ಸ್ಟೋರು ಅಥವಾ ಯಾವುದೇ ನಾರ್ಮಲ್ಲಾಗಿ ಅಕ್ಕಪಕ್ಕದಲ್ಲಿ ಕಾಣುವಂಥ ಶಾಪ್ಸ್ ಯೂಶಲಿ ರಿಟೇಲ್ ಶಾಪ್ ಇರ್ತದೆ. ಇಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ನಾವು ಹಿಯರ್ ವಿ ವಿಲ್ ಸ್ಟಡಿ. ಇಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟು ಮತ್ತು ಮೀನಿಂಗ್, ಅದರ ಅರ್ಥ ಮತ್ತು ಅದರ ಡೆಫಿನೇಷನ್ನು ಮತ್ತು ಅದರ ರಿಟೇಲ್ ಮ್ಯಾನೇಜ್ಮೆಂಟಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಡಿಸ್ಕಸ್ ಇಂಟ್ರೊಡಕ್ಷನ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್. ಮೀನಿಂಗ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್. ರಿಟೇಲ್ ಮ್ಯಾನೇಜ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಸೂಪರ್ವೈಸ್ ಆರ್ ಲುಕ್ ಆಫ್ಟರ್ ರನ್ನಿಂಗ್ ಸ್ಟೋರ್ಸ್, ರಿಟೇಲ್ ಸ್ಟೋರ್ಸ್. ಇದು ಅಂದರೆ ಒಂದು ಸ್ಮಾಲ್ ಶಾಪು, ರಿಟೇಲಿಂಗ್ ಶಾಪು, ಇದೊಂದು ಪ್ರೊಸೆಸ್ ಇದೆ. ಇದೊಂದು ಸಣ್ಣ ಶಾಪ್ ನೋಡ್ಕೊಳ್ಳೋದು ಅಥವಾ ನಡೆಸೋದು ಅಂತ ಕರಿತೀವಲ್ಲ, ಶಾಪ್ ನಡೆಸೋದು. ಸ್ಮಾಲ್ ಶಾಪ್ಸು, ಕಿರಾಣ ಶಾಪ್ ನಡೆಸೋದು ಅಥವಾ ಮೆಡಿಕಲ್ ಸ್ಟೋರ್ ನಡೆಸೋದಕ್ಕೆ ನಾವು ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ಸೆಲ್ಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದ ಕಸ್ಟಮರ್ಸ್. ದಿನ ಇಲ್ಲಿ ನಾವು ಡೇ ಟು ಡೇ, ಇವತ್ತು ಮತ್ತು ಡೈಲಿ ಅಥವಾ 2-3 ದಿನ ಡೈಲಿ ಬೇಸಿಸಲ್ಲಿ ನಾವು ಯೂಸ್ ಮಾಡುವಂಥ ಸಾಮಾನುಗಳನ್ನು, ಟೂತ್ ಪೇಸ್ಟು ಅಥವಾ 1 kg ಸಕ್ಕರೆ ಅಥವಾ ಮೆಡಿಕಲ್ ಒಂದು ಡೋಲೋ 650, ಈ ಥರ ಯಾವುದೋ ಒಂದು ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಯೂಸ್ ಮಾಡುವಂಥ ಸಾಮಾನುಗಳನ್ನು ಕಸ್ಟಮರ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ಯಾವ ಶಾಪ್ ನಾವು ಇಟ್ಕೊಂಡಿರ್ತೀವಿ ಆ ಶಾಪಿಗೆ ರಿಟೇಲ್ ಶಾಪ್ ಅಂತ ಕರಿತೀವಿ. ದ ಗೋಲ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್ ಈಸ್ ಟು ಎನ್ಶೋರ್ ದಟ್ ಕಸ್ಟಮರ್ಸ್ ಆರ್ ಹ್ಯಾಪಿ. ಈ ನಮ್ಮ ರಿಟೇಲ್ ಮ್ಯಾನೇಜ್ಮೆಂಟಿನ ಮೇನ್ ಉದ್ದೇಶ ಏನಂತಂದರೆ, ಇಲ್ಲಿ ಗ್ರಾಹಕರು, ಕಸ್ಟಮರ್ಸು ನಿಮ್ಮ ಹತ್ರ ಖರೀದಿ ಮಾಡೋದಕ್ಕೆ ಬರುವಂಥ ಜನರು ಹ್ಯಾಪಿಯಾಗಿದ್ದಾರೆ, ನೀವು ಅವರಿಗೆ ಕರೆಕ್ಟಾಗಿ ಸಾಮಾನುಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ. ದ ಸ್ಟೋರ್ ರನ್ಸ್ ಎಫರ್ಟ್ಲೆಸ್ಲಿ ಆ್ಯಂಡ್ ದ ಬಿಸ್ನೆಸ್ ರಿಮೀನ್ಸ್ ಸ್ಟೇಬಲ್. ಏನು ಅಡಚಣೆ ಇರಲಾರ್ದೆ ಸ್ಟೋರ್ ನಡಿಬೇಕು ಮತ್ತು ಬಿಸ್ನೆಸ್ಸು ಕ್ಲೋಸ್ ಆಗಲಾರ್ದೆ, ಮುಚ್ಚದೇ ಹಾಗೆ ಸ್ಟೇಬಲ್ ಆಗಿ ನಡಿಬೇಕು ಅನ್ನೋದಕ್ಕೆ ನಾವು ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ವಿ ವಿಲ್ ರೀಡ್ ದಿಸ್ ಔಟ್. ಇನ್ನೊಂದು ಸರ್ತಿ ಓದೋಣ. ರಿಟೇಲ್ ಮ್ಯಾನೇಜ್ಮೆಂಟ್ ಇಸ್ ದ ಪ್ರೊಸೆಸ್ ಆಫ್ ಸೂಪರ್ವೈಸಿಂಗ್ ಆರ್ ಲುಕಿಂಗ್ ಆಫ್ಟರ್ ದ ರಿಟೇಲ್ ಸ್ಟೋರ್. ಒಂದು ಸ್ಮಾಲ್ ಸ್ಟೋರನ್ನು ನೋಡ್ಕೊಳ್ಳೋದು, ಮತ್ತು ಫಾರ್ ಎಕ್ಸಾಂಪಲ್ ಕಿರಾಣ ಸ್ಟೋರ್ ಆರ್ ಮೆಡಿಕಲ್ ಸ್ಟೋರ್. ಇಟ್ ಆಲ್ಸೋ ಇನ್ಕ್ಲೂಡ್ಸ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ಸೆಲ್ಲಿಂಗ್ ಆಫ್ ಗುಡ್ಸ್ ಆ್ಯಂಡ್ ಸರ್ವಿಸಸ್. ದಿನಪ್ರತಿ ನಾವು ಬಳಸುವಂಥ ಸಾಮಾನುಗಳನ್ನು ಉಪಯೋಗ ಮಾಡೋದಕ್ಕೆ ನಾವು ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ದ ಗೋಲ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್ ಈಸ್ ಟು ಎನ್ಶೂರ್ ದಟ್ ಕಸ್ಟಮರ್ಸ್ ಆರ್ ಹ್ಯಾಪಿ. ಇಲ್ಲಿ ನಮ್ಮ ಗ್ರಾಹಕರು ಹ್ಯಾಪಿ ಇದ್ದಾರೆ ಅಂತ ನೋಡಿಕೊಂಡು ಒಂದು ಶಾಪ್ನ ಯಾವುದೋ ಅಡೆತಡೆ ಇಲ್ಲದೆ ನಡೆಸೋದಕ್ಕೆ ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಇದನ್ನು ವಾಟ್ ಈಸ್ ಡೆಫಿನೇಷನ್ ಆಫ್ ರಿಟೇಲ್ ಮ್ಯಾನೇಜ್ಮೆಂಟ್. ಡೆಫಿನೇಷನ್ ಏನಿದೆ, ಇದನ್ನು ಯಾವ ಥರ ಡಿಫೈನ್ ಮಾಡ್ಬೋದು? ಅಕಾರ್ಡಿಂಗ್ ಟು ಫಿಲಿಪ್ಸ್ ಕೊಟ್ಲರ್ ಪ್ರಕಾರ ರಿಟೇಲಿಂಗ್ ಇನ್ಕ್ಲೂಡ್ಸ್ ಆಲ್ ದ ಆ್ಯಕ್ಟಿವಿಟೀಸ್ ಇನ್ವಾಲ್ವಿಂಗ್ ಸೆಲ್ಲಿಂಗ್ ಆಫ್ ಗುಡ್ಸ್ ಆರ್ ಸರ್ವಿಸಸ್ ಡೈರೆಕ್ಟ್ಲಿ ಟು ದ ಫೈನಲ್ ಕನ್ಸ್ಯೂಮರ್ಸ್ ಆರ್ ಪರ್ಸನಲ್ ಆರ್ ನಾಟ್ ಬಿಸ್ನೆಸ್ ಯೂಸ್. ಇಲ್ಲಿ ಕೊಟ್ಲರ್ ಏನು ಹೇಳ್ತಾರಂದ್ರೆ, ಇಲ್ಲಿ ಚಟುವಟಿಕೆಗಳು ಮತ್ತು ಕೆಲಸಗಳು ನಾವು ಏನು ಮಾಡ್ತೀವಿ ಅಂದರೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಡೈರೆಕ್ಟ್ಲಿ ಯಾರು ಡೈಲಿ ಉಪಯೋಗ ಮಾಡ್ತಾರೆ ಮತ್ತು ಅದಕ್ಕೆ ಇನ್ನೊಂದು ಸರ್ತಿ ಮಾರಾಟ ಮಾಡಲ್ಲ, ಅದಕ್ಕೆ ನಾವು ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಅಂತೇಳಿ ಫಿಲಿಪ್ಸ್ ಕೊಟ್ಲರ್ ಅವರು ಹೇಳ್ತಾರೆ. ವಾಟ್ ಇಸ್ ಫಿಲಿಪ್ಸ್ ಕೊಟ್ಲರ್ ಟೆಲ್ಲಿಂಗ್ ಇಸ್ ದಟ್ ಇಲ್ಲಿ ನಾವು ರಿಟೇಲಿಂಗ್ ಇನ್ಕ್ಲೂಡ್ಸ್ ಆಲ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ ಇನ್ ಸೆಲ್ಲಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಡೈರೆಕ್ಟ್ಲಿ ಟು ದ ಫೈನಲ್ ಕನ್ಸ್ಯೂಮರ್ಸ್ ಆರ್ ಪರ್ಸನಲ್ ಯೂಸ್. ಉಪಯೋಗಕ್ಕಾಗಿ ಮಾರ್ತಾ ಇದ್ದೀವಿ ಮತ್ತು ಅದನ್ನು ಮತ್ತೊಂದು ಸರ್ತಿ ಮಾರೋದಕ್ಕಲ್ಲ, ಮತ್ತು ತಮ್ಮ ಉಪಯೋಗಕ್ಕೋಸ್ಕರ ನಾವು ಇಲ್ಲಿ ಸಾಮಾನುಗಳನ್ನು ಮಾರ್ತೀವಿ. ಅದಕ್ಕೆ ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಡಿಫೈನ್ ಮಾಡಿದ್ದಾರೆ. In other terms, any organization that sells product and consumptions to the customers for their personal, family, household use is the occupation of retailing. ಇನ್ನು ಬೇರೆ ಟರ್ಮ್ಸಲ್ಲಿ ಹೇಳಬೇಕಂದ್ರೆ, ನಮ್ಮ ವೈಯಕ್ತಿಕ ಉಪಯೋಗ, ನಮ್ಮ ಪರ್ಸನಲ್ ಉಪಯೋಗಕ್ಕಾಗಿ ಬಳಸುವಂಥ ಸಾಮಾನುಗಳು ಅಥವಾ ನಮ್ಮ ಫ್ಯಾಮಿಲಿಯವರು ಬಳಸುವಂಥ ಸಾಮಾನುಗಳು ಅಥವಾ ನಮ್ಮ ಮನೆಯಲ್ಲಿ ಪ್ರತಿದಿನ ಯೂಸ್ ಮಾಡುವಂಥ ಸಾಮಾನುಗಳಿಗೆ ಏನು ನಾವು ಕರಿತೀವಿ ಅಂದರೆ ರಿಟೇಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ರಿಟೇಲಿಂಗ್ ಇಸ್ ದ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು consumer and end users. Retailing is selling of goods and services or consumers to the consumers or end users. ಇಲ್ಲಿ ಎಂಡ್ ಯೂಸರ್ಸ್ ಇದ್ರ ಮುಂದೆ ಮತ್ತೆ ಮಾರಾಟ ಇರೋಂಗಿಲ್ಲ. ಯಾರು ಉಪಯೋಗ ಮಾಡ್ತಾರೆ ಎಂಡ್ ಯೂಸರ್ಸ್, ಲಾಸ್ಟ್ ಯೂಸರ್ಸ್, ಅದಕ್ಕೆ ರಿಟೇಲಿಂಗ್ ಅಂತ ಕರಿತೀವಿ. ಅಥವಾ ರಿಟೇಲ್ ಯಾವ ಸಾಮಾನುಗಳನ್ನು ನಾವು ಲಾಸ್ಟ್ ಪರ್ಸನಿಗೆ ಸೆಲ್ ಮಾಡ್ತೀವಿ, ಇದಕ್ಕಿಂತ ಮುಂದಕ್ಕೆ ಅದು ಹೋಗಂಗಿಲ್ಲ, ಅದು ಮತ್ತೆ ರೀಸೇಲ್ ಆಗಲ್ಲ, ಅದು ಮತ್ತೆ ರೀಸರ್ವಿಸ್ ಆಗಂಗಿಲ್ಲ. ದಟ್ಸ್ ಕಾಲ್ಡ್ ಆಸ್ ರಿಟೇಲ್ ಮ್ಯಾನೇಜ್ಮೆಂಟ್. ರಿಟೇಲಿಂಗ್ ಇಸ್ ಸೀನ್ ಆಸ್ ಅ ಕಾಂಟ್ರಾಸ್ಟ್ ಟು ದ ಹೋಲ್ಸೇಲಿನ ಉಲ್ಟಾ ಮಾಡಿ ನೋಡಿದ್ರೆ ರಿಟೇಲ್ ಅಂತ ಕರಿತೀವಿ ನಾವು.
ಏನು ಹೋಲ್ಸೇಲಲ್ಲಿ ಜಾಸ್ತಿ ಸಾಮಾನುಗಳನ್ನು ತೊಗೊಂಡು ಬಂದು ಮತ್ತೆ ಇನ್ನೊಂದು ಸರ್ತಿ ಅದಕ್ಕೆ ಮಾರೋದಕ್ಕೆ ನಾವು ಹೋಲ್ಸೇಲ್ ಅಂತ ಕರಿತೀವಿ. ವಿಚ್ ಟಿಪಿಕಲಿ ಇನ್ವಾಲ್ವ್ಸ್ ಸೆಲ್ಲಿಂಗ್ ಇನ್ ಮಾಸ್ ಕ್ವಾಂಟಿಟಿ ಅಟ್ ದ ಲೋವರ್ ಪ್ರೈಸ್. ಕಮ್ಮಿ ಬೆಲೆಯಲ್ಲಿ ಮೋರ್ ನಂಬರ್ ಆಫ್ ಸಾಮಾನುಗಳನ್ನು ಮಾರೋದಕ್ಕೆ ನಾವು ಹೋಲ್ಸೇಲ್ ಅಂತ ಕರಿತೀವಿ. ರಿಟೇಲರ್ಸ್ ಫ್ರೀಕ್ವೆಂಟ್ಲಿ ಬೈ ಇನ್ ಬಲ್ಕ್ ಫ್ರಮ್ ಹೋಲ್ಸೇಲರ್ಸ್ ದೆನ್ ಪ್ಯಾಕೇಜ್ ದ ಮರ್ಚಂಡೈಸ್ ಫಾರ್ ದ ಇಂಡಿವಿಜುವಲ್ ಸೇಲ್. ಇಲ್ಲಿ ರಿಟೇಲರ್ಸು ಫ್ರೀಕ್ವೆಂಟಾಗಿ ಹೋಲ್ಸೇಲರ್ ಹತ್ರ ಪರ್ಚೇಸ್ ಮಾಡಿ ರೀಟೇಲಲ್ಲಿ ಮತ್ತು ಸ್ಮಾಲ್ ಪ್ಯಾಕೆಟಾಗಿ ಮಾಡಿ ಅದನ್ನು ಬೇರೆಯವ್ರಿಗೆ ಮಾರ್ತಾರೆ ಇಲ್ಲಿ ರೀಟೇಲಿಂಗಲ್ಲಿ. ದೆನ್ ಕಮ್ಸ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ರೀಟೇಲಿಂಗ್. ಇದರ ಲಕ್ಷಣಗಳೇನು, ಯಾವ್ಯಾವ ಲಕ್ಷಣಗಳಿಗೆ ನಾವು ರೀಟೇಲಿಂಗ್ ಅಂತ ಕರಿತೀವಿ. ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಕಸ್ಟಮರ್ಸ್, ಡೈರೆಕ್ಟ್ ಇಂಟ್ರಾಕ್ಷನ್ ವಿತ್ ದ ಕಸ್ಟಮರ್ಸ್ ಆ್ಯಂಡ್ ಎಂಡ್ ಯೂಸರ್ಸ್. ಇಲ್ಲಿ ರೀಟೇಲ್ ಬಿಸ್ನೆಸ್ಸಲ್ಲಿ ನಾವು ಡೈರೆಕ್ಟಾಗಿ ಯಾರು ಉಪಯೋಗ ಮಾಡ್ತಾರೆ ಗ್ರಾಹಕರು ಅವ್ರ ಜೊತೆ ನಾವು ಕಾಂಟ್ಯಾಕ್ಟಲ್ಲಿ ಬರ್ತೀವಿ. ಯಾರು ಅದನ್ನು ಯೂಸ್ ಮಾಡ್ತಾರೆ, ನಮ್ಮ ಪ್ರಾಡಕ್ಟನ್ನು ಮಾರುವಂಥ ಪ್ರಾಡಕ್ಟನ್ನು ಉಪಯೋಗ ಮಾಡೋದಕ್ಕೆ ಅಂಥ ಕಸ್ಟಮರ್ಸನ್ನು ಡೈರೆಕ್ಟಾಗಿ ಮೀಟ್ ಮಾಡ್ತೀವಿ. ಇದೊಂದು ಲಕ್ಷಣ, ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ದ ಕಸ್ಟಮರ್ಸ್. ಗ್ರಾಹಕರೊಂದಿಗೆ ಡೈರೆಕ್ಟಾಗಿ ನಾವು ಮೀಟ್ ಮಾಡ್ತೀವಿ. ದಿಸ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ರೀಟೇಲಿಂಗ್. ಇದು ರೀಟೇಲಿಂದ ಒಂದು ಫೀಚರ್ ಆಗಿದೆ. Retailing involves the direct contact with the customers, or retailers need to understand the customer needs and preferences to provide them with the effective shopping experience. ಇಲ್ಲಿ ರಿಟೇಲ್ನಲ್ಲಿ ಡೈರೆಕ್ಟಾಗಿ ನೀವು ಕಸ್ಟಮರ್ಸ್ ಮೀಟ್ ಆಗೋದ್ರಿಂದ ಅವರ ಅವಶ್ಯಕತೆಗಳನ್ನು ತಿಳ್ಕೊಂಡು ಯಾವ ಸಾಮಾನು ಬೇಕು, ಯಾವ ಟೂತ್ಪೇಸ್ಟ್ ಬೇಕು, ಯಾವ ಬ್ರ್ಯಾಂಡಿನ ಪ್ರಾಡಕ್ಟ್ಸ್ಗಳು ಬೇಕು ಅಂತ ಅವಶ್ಯಕತೆಗಳನ್ನು ತಗೊಂಡು ನಾವು ಅವರಿಗೆ ಒಳ್ಳೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್, ಅವರು ಒಂದು ಒಳ್ಳೆ ಖರೀದಿ ಮಾಡುವಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡುವುದಕ್ಕೆ ನಾವು ಇಲ್ಲಿ ಪಾಸಿಬಲ್ ಆಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಕಸ್ಟಮರ್ಸ್ ಜೊತೆ ಬರೋದರಿಂದ ಪಾಸಿಬಲ್ ಆಗುತ್ತೆ. ದೆನ್ ಕಮ್ಸ್ ಮಾರ್ಕೆಟ್ ಓರಿಯೆಂಟೇಷನ್. ಮಾರ್ಕೆಟ್ ಓರಿಯೆಂಟೇಷನ್ ಆರ್ ಸೇಲ್ಸ್ ಪ್ರಮೋಷನ್ಸ್ ಆರ್ ಆಫರ್ಡ್ ಎಟ್ ದಿಸ್ ಪಾಯಿಂಟ್. ನಾವು ಇಲ್ಲಿ ಮಾರ್ಕೆಟ್ ಓರಿಯೆಂಟೇಷನ್ ಅಥವಾ ಸೇಲ್ಸ್ ಪ್ರಮೋಷನ್ ಮಾಡ್ತೀವಿ. ಇಲ್ಲಿ ನಾವು ಮಾರಾಟ ಮಾಡುವುದಕ್ಕೆ ಒಂದು ಸೇಲ್ಸ್ ಪ್ರಮೋಟ್ ಮಾಡ್ಬೋದು, ಗ್ರಾಹಕರಿಗೆ ಇಂಪ್ರೆಸ್ ಮಾಡ್ಬೋದು, ಗ್ರಾಹಕರಿಗೆ ತೊಗೊಳ್ಳೋದಕ್ಕೆ ಒಂದು ಅವಕಾಶ. ನಾವು ಜಾಸ್ತಿ ಶೋ ಆಫ್ ಮಾಡ್ಬೋದು, ಪ್ರಾಡಕ್ಟ್ ಬಗ್ಗೆ ತೋರಿಸ್ಕೋಬೋದು. ಯಾಕಂದರೆ ಡೈರೆಕ್ಟಾಗಿ ನೀವು ಯಾರು ಖರೀದಿ ಮಾಡ್ತಾರೆ ಅವ್ರ ಹತ್ರನೇ ಮಾತಾಡ್ತಾ ಇದ್ದಾರೆ. ಓಕೆ, ರಿಟೇಲಿಂಗ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಟು ದ ಕಸ್ಟಮರ್ಸ್. ಇಲ್ಲಿ ನಾವು ಕಸ್ಟಮರ್ಸಿಗೆ ರಿಟೇಲಿಂಗ್ ಈಸ್ ಮೇನ್ಲಿ ಕನ್ಸರ್ನ್ ವಿತ್ ದ ಮಾರ್ಕೆಟಿಂಗ್ ಪ್ರಾಡಕ್ಟ್ ಟು ದ ಕಸ್ಟಮರ್ಸ್. ಇಲ್ಲಿ ಡೈರೆಕ್ಟಾಗಿ ಯಾರು ಯೂಸ್ ಮಾಡ್ತಾರೆ ಅವರಿಗೆ ನಾವು ಮೀಟ್ ಮಾಡ್ತೀವಿ ಇಲ್ಲಿ ರಿಟೇಲಿಂಗ್. ಸೊ ರಿಟೇಲರ್ ಮಸ್ಟ್ ಬಿ ಏಬಲ್ ಟು ಐಡೆಂಟಿಫೈ ಕಸ್ಟಮರ್ಸ್ ನೀಡ್ಸ್. ಇಲ್ಲಿ ಗ್ರಾಹಕರು ಯಾರು ನಿಮ್ಮ ಹತ್ರ ಖರೀದಿ ಮಾಡ್ತಾರೆ ಅವ್ರ ಅವಶ್ಯಕತೆ ಏನಿದೆ ಅಂತ ನೋಡ್ಕೊಳ್ಳೋ ಅಂತ ಒಂದು ಕೆಲಸ ಮಾಡಬೇಕಾಗುತ್ತೆ. ಡೆವಲಪ್ ಎಫಿಷಿಯಂಟ್ ಸ್ಟ್ರಾಟಜೀಸ್. ಯಾವ ಜಾಸ್ತಿ ಸೇಲ್ ಆಗ್ತಾಯಿದೆ ಅಂಥದ್ದೊಂದು ಖರೀದಿ ಮಾಡಿ ಅವರ ಅವಶ್ಯಕತೆಗಳನ್ನು ಫುಲ್ಫಿಲ್ ಮಾಡಬೇಕು. ನೀವು ಇಲ್ಲಿ ಮಾರ್ಕೆಟ್ ಓರಿಯೆಂಟೇಷನ್ ಅಂದರೆ ನಾವು ಮಾರ್ಕೆಟ್ ಮಾಡ್ತೀವಿ ನಮ್ಮ ಪ್ರಾಡಕ್ಟನ್ನು. ರಿಟೇಲರ್ ಮಸ್ಟ್ ಆಲ್ಸೋ ಡೆವಲಪ್ ಎಫೆಕ್ಟಿವ್ ಪ್ರಮೋಷನ್ ಮಾಡಬೇಕು. ನೀವು ಬ್ಯಾನರ್ ಹಾಕಬೇಕು, ಹೊರಗಡೆ ತೋರಿಸ್ಬೇಕು. ಈ ಓಪನಾಗಿ ಇಷ್ಟಿಷ್ಟು ನಾವು ಬಾತ್ ಸೋಪ್ಗಳು ಮಾರ್ತಾಯಿದ್ವಿ, ಡೆಟಾಲ್ ಸೋಪ್ ಇದೆ ನಮ್ಮ ಹತ್ರ, ಡವ್ ಸೋಪ್ ಇದೆ ನಮ್ಮ ಹತ್ರ, ಸ್ಯಾಂಡಲ್ ಸೋಪ್ ಇದೆ ಅಂತ ಅದ್ರದ್ದೊಂದು ಸ್ಟಿಕ್ಕರ್ ದೊಡ್ಡದಾಗಿ ಬ್ಯಾನರನ್ನು ಹಾಕಿದ್ರೆ ನಿಮ್ಮ ಮಾರಾಟ ಜಾಸ್ತಿ ಆಗುತ್ತೆ. ಸೊ ದಟ್ ದ ಕಸ್ಟಮರ್ಸ್ ಆರ್ ಅವೇರ್ ಆಫ್ ದ ಪ್ರಾಡಕ್ಟ್. ಕಸ್ಟಮರ್ಸಿಗೆ ನಿಮ್ಮ ಹತ್ರ ಇರುವಂಥ ಸಾಮಾನು ಬಗ್ಗೆನೂ ಗೊತ್ತಾಗುತ್ತೆ. ಆ್ಯಂಡ್ ಡಿಸೈಡ್ ವಿಚ್ ಪ್ರಾಡಕ್ಟ್ ಬೆಸ್ಟ್ ಮೀಟ್ಸ್ ದ ನೀಡ್ಸ್. ಅವ್ರಿಗೆ ಗೊತ್ತು ಆಗುತ್ತೆ ಯಾವ ಪ್ರಾಡಕ್ಟ್ನ ಅವ್ರು ಖರೀದಿ ಮಾಡಬೇಕನ್ನೋದನ್ನು. ದೆನ್ ಕಮ್ಸ್ ಹಿಯರ್ ಮಾರ್ಕೆಟಿಂಗ್ ಓರಿಯೆಂಟೇಷನ್ ಅಂದರೆ ಇಲ್ಲಿ ನೀವು ಮಾರ್ಕೆಟಿಂಗ್ ಕೂಡ ಮಾಡ್ಕೋತಾ ಇದ್ದೀರಾ ನಿಮ್ಮ ಪ್ರಾಡಕ್ಟನ್ನು. ದೆನ್ ಪಾಯಿಂಟ್ ಆಫ್ ಪರ್ಚೇಸ್ ಡಿಸ್ಪ್ಲೇ ಆ್ಯಂಡ್ ಪ್ರಮೋಷನ್ಸ್. ಇಲ್ಲಿ ಪರ್ಚೇಸ್ ಡಿಸ್ಪ್ಲೇ ಖರೀದಿ ಮಾಡುವುದಕ್ಕೆ ಅಂತ ತೋರಿಸೋದು ಸಾಮಾನ್ಯ. ಖರೀದಿ ಮಾಡೋರಿಗೆ ಅನುಕೂಲವಾಗಿರುವ ಹಾಗೆ ಸಾಮಾನುಗಳನ್ನು ತೋರಿಸೋದು, ಶಾಪಲ್ಲಿ ಇಡುವುದು, ಡಿಸ್ಪ್ಲೇ ಮಾಡೋದು, ಪ್ರಮೋಷನ್ ಮಾಡೋದು, ಸಾಮಾನುಗಳನ್ನ ತಗೋರಿ ಅಂತ ಒಂದು ಪ್ರಮೋಟ್ ಮಾಡೋದು. ರಿಟೇಲರ್ ಆಲ್ಸೋ ನೀಡ್ ಟು ಡೆವಲಪ್ ಎಫೆಕ್ಟಿವ್ ಪಾಯಿಂಟ್ ಆಫ್ ಪರ್ಚೇಸ್ ಡಿಸ್ಪ್ಲೇ ಸೊ ದಟ್ ಕಸ್ಟಮರ್ಸ್ ಕ್ಯಾನ್ ಈಸಿಲಿ ಫೈಂಡ್ ಪ್ರಾಡಕ್ಟ್ ದೇ ಆರ್ ಲುಕಿಂಗ್ ಫಾರ್. ಇಲ್ಲಿ ನೀವು ಚೆನ್ನಾಗಿ ಪ್ರಾಡಕ್ಟ್ಸ್ಗಳನ್ನು ಇಟ್ಟರೆ ಒಂದೇ ಕಡೆ ಮ್ಯಾಗಿ ನೂಡಲ್ಸನ್ನು ಎಲ್ಲ ವೆರೈಟಿಗಳು ಒಂದೇ ರ್ಯಾಕಲ್ಲಿ ಇಟ್ಟರೆ ಅವರಿಗೆ ಬ್ರ್ಯಾಂಡ್ ಚೂಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆರ್ ಟೂತ್ಪೇಸ್ಟ್ ಎಲ್ಲ ಈಗ ಕೋಲ್ಗೇಟು ಮತ್ತು ಪೆಪ್ಸೊಡೆಂಟು ಎಲ್ಲ ಒಂದೇ ಕಡೆ ಡಿಸ್ಪ್ಲೇ ಮಾಡಿದ್ರೆ ಇಟ್ಸ್ ಮೋರ್ ಈಸಿ ಫಾರ್ ದ ಕಸ್ಟಮರ್ಸ್. ನೋಡೋರಿಗೆ ತಗೊಳ್ಳೋರಿಗೆ ಈಸಿ ಆಗುತ್ತೆ. ದೆನ್ ಸೈನ್ ಬೋರ್ಡ್ಸ್, ಒಂದು ಇಲ್ಲಿದೆ ಅಂತ ಒಂದು ಸೈನ್ ಬೋರ್ಡ್ ಹಾಕಿದ್ರಿ, ಬ್ರೌಚರ್ ಹಾಕಿದ್ರಿ, ಈಸಿ ಆಗುತ್ತೆ ಕಸ್ಟಮರ್ಸಿಗೆ ನಿಮ್ಮ ಪ್ರಾಡಕ್ಟ್ಸ್ನ ಖರೀದಿ ಮಾಡೋದಕ್ಕೆ. ಆರ್ ಅವೇರ್ ಆಫ್ ದ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಆಫರ್ಡ್. ಅದರಿಂದ ಸೈನ್ ಬೋರ್ಡ್ಸು ನಿಮ್ಮ ಚಿತ್ರಗಳು ಅಲ್ಲಿ ಡಿಸ್ಪ್ಲೇ ಮಾಡೋದ್ರಿಂದ ಏನಾಗ್ತದೆ, ಕಸ್ಟಮರ್ಸಿಗೆ ಪರ್ಚೇಸ್ ಮಾಡೋದಕ್ಕೆ ಇಲ್ಲಿ ಏನೇನಿದೆ ಅಂತ ಪ್ರಾಡಕ್ಟ್ ಮತ್ತು ಸರ್ವಿಸಸ್ ಏನೇನು ಕೊಡ್ತಾರೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೈನ್ ಬೋರ್ಡ್ಸಿಂದ. ದ್ಯಾಟ್ ಈಸ್ ಪಾಯಿಂಟ್ ಆಫ್ ಪರ್ಚೇಸ್ ಡಿಸ್ಪ್ಲೇ. ನೀವು ಗ್ರಾಹಕರಿಗೆ ಡಿಸ್ಪ್ಲೇ ಮಾಡ್ತಾಯಿದ್ದಾರೆ ಇಲ್ಲೆಲ್ಲ ಪ್ರಾಡಕ್ಟ್ಸ್ನ, ಅದಕ್ಕೆ ಪಾಯಿಂಟ್ ಆಫ್ ಪರ್ಚೇಸ್ ಡಿಸ್ಪ್ಲೇ ಅಂತ ಕರೀತಾರೆ.
Relationship with customers. Retailers needs to able to develop relationship with customers to create loyal long-term customers. ಇಲ್ಲಿ ನೀವು ಕಸ್ಟಮರ್ ಜೊತೆ ಒಳ್ಳೆಯ ಒಂದು ರಿಲೇಷನ್ ಬಿಲ್ಡ್ ಮಾಡಬೇಕು, ಒಂದು ಒಳ್ಳೆಯ ಸಂಬಂಧ ಇರಬೇಕು ನಿಮ್ಮದು ಅವ್ರದ್ದು. ಅವರು ಬಂದಾಗ ಒಂದು ಸ್ಮೈಲ್ ಮಾಡಿ ಅಥವಾ ನೀವು ಚೆನ್ನಾಗಿ ಅವ್ರಿಗೆ ಸಾಮಾನು ತೋರಿಸಿದ್ರಿ ಅಂದರೆ ಒಳ್ಳೆಯ ರಿಲೇಷನ್ ಬಿಲ್ಡ್ ಆಗುತ್ತೆ. ಸಾಮಾನು ಇಲ್ಲಂದ್ರೂ ಕೂಡ ಸರ್ ನಾವು ತರಿಸ್ಕೊಡ್ತೀವಿ, ಇವತ್ತಿಲ್ಲ ನಾಳೆ ತರಿಸ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ತರಿಸ್ಕೊಟ್ಟು ಅಥವಾ ಸಾಮಾನು ಬಗ್ಗೆ ಒಳ್ಳೆಯ ಎಕ್ಸ್ಪ್ಲನೇಷನ್ ಕೊಟ್ಟು ಮಾರಾಟ ಮಾಡಿದಾಗ ನಿಮ್ಮ ಕಸ್ಟಮರ್ಸ್ ಜೊತೆ ನಿಮ್ಮ ಒಂದು ಒಳ್ಳೆಯ ರಿಲೇಷನ್ನು ಡೆವಲಪ್ ಆಗುತ್ತೆ. ದೆನ್ ಲಾಂಗ್ ಟರ್ಮು ಕೂಡ ಇರುತ್ತೆ. ನೀವು ನೋಡ್ತೀರಿ ಯಾವ ಒಂದು ಶಾಪಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅಂದರೆ ಯು ವುಡ್ ಲವ್ ಟು ಗೋ ಬ್ಯಾಕ್, ಅಲ್ಲಿ ವಾಪಸ್ ಹೋಗಿ ನಾನು ಅಲ್ಲೇ ಪರ್ಚೇಸ್ ಮಾಡ್ತೀನಿ ಪ್ರಾಡಕ್ಟ್ನ. ಟ್ರಸ್ಟ್ ಬಿಲ್ಡ್ ಆಗುತ್ತೆ ನಿಮ್ಮದು ಮತ್ತು ಕಸ್ಟಮರ್ಸ್ನ. ಸೊ ನಿಮ್ಮದು ಒಂದು ರಿಲೇಷನ್ ಚೆನ್ನಾಗಿರಬೇಕು ಮತ್ತು ಚೆನ್ನಾಗಿರೋದಕ್ಕೆ ಲಾಂಗ್ ರಿಲೇಷನ್ಶಿಪ್ ವಿತ್ ದ ಕಸ್ಟಮರ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ರಿಟೇಲರ್ಸ್ ಶುಡ್ ಆಫರ್ ಎಕ್ಸಲೆಂಟ್ ಕಸ್ಟಮರ್ ಸರ್ವಿಸ್ ಆ್ಯಂಡ್ ಸ್ಟ್ರೈವ್ ಟು ಪ್ರೊವೈಡ್ ಅ ಪಾಸಿಟಿವ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಒಂದು ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡೋದರಿಂದ ನಿಮಗೆ ಕಸ್ಟಮರಿಗೆ ಒಂದು ಪಾಸಿಟಿವ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ದ್ಯಾಟ್ ವಿಲ್ ಬಿಲ್ಡ್ ಅ ಗುಡ್ ರಿಲೇಷನ್ ವಿತ್ ದ ಕಸ್ಟಮರ್ಸ್. ದೆನ್ ಸ್ಟಾಕ್ ಸ್ಮಾಲ್ ಕ್ವಾಂಟಿಟಿ ಆಫ್ ಗುಡ್ಸ್. ಇದೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ರಿಟೇಲಿಂಗ್. ಇಲ್ಲಿ ನೀವು ಸ್ವಲ್ಪ ಸಾಮಾನುಗಳನ್ನು ತಂದು ಸ್ಟೋರ್ ಮಾಡ್ಕೋತೀರಿ. ಫಾರ್ 12 ನಂಬರ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ ಅಥವಾ 20 ನಂಬರ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ. ಯು ಡೋಂಟ್ ಬ್ರಿಂಗ್ ಥೌಸಂಡ್ಸ್ ಆಫ್ ಪ್ರಾಡಕ್ಟ್ಸ್ ಇಲ್ಲಿ ನಾವು ತಂದಿರಲ್ಲ. ರಿಟೇಲಲ್ಲಿ ನಾವು ಸ್ಮಾಲ್ ಕ್ವಾಂಟಿಟಿ ಆಫ್ ಗೂಡ್ಸನ್ನು ತಂದಿಟ್ಕೋತೀವಿ. ರಿಟೇಲರ್ಸ್ ಟಿಪಿಕಲಿ ಸ್ಟಾಕ್ ಸ್ಮಾಲ್ ಕ್ವಾಂಟಿಟಿ ಆಫ್ ಐಟಮ್ಸ್ ದೆನ್ ಅದರ್ ಟೈಪ್ಸ್ ಆಫ್ ಬಿಸ್ನೆಸ್. ಇಲ್ಲಿ ರಿಟೇಲ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಾಮಾನುಗಳನ್ನ ತಂದಿಟ್ಕೋತೀವಿ ಬೇರೆ ಬಿಸ್ನೆಸ್ಸಿಗೆ ಕಂಪೇರ್ ಮಾಡಿದ್ರೆ. This requires a retailer to be able to keep with the latest trends in product and services so that they can quickly restore the popular items. ಈಗ ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟ್ ನಡೀತಾ ಇದೆ ಅಂತ ಲೇಟೆಸ್ಟ್ ಟ್ರೆಂಡಲ್ಲಿರುವಂಥ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇಟ್ಕೊಂಡು ಅವೇ ಒಂದು 12 ಅಥವಾ 20 ಇಟ್ಟಾಗ ನೀವು ರೀಸ್ಟಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸ್ಮಾಲ್ ಕ್ವಾಂಟಿಟಿ ಇಟ್ಕೊಳ್ಳೋದು ಬೆಸ್ಟ್ ಅಂತ ನಾವು ಕರಿತೀವಿ ರಿಟೇಲಲ್ಲಿ. ರಿಟೇಲರ್ ಮಸ್ಟ್ ಬಿ ಏಬಲ್ ಟು ಮಾನಿಟರ್ ಇನ್ವೆಂಟ್ರಿ ಲೆವೆಲ್ಸ್ ಆ್ಯಂಡ್ ಎನ್ಶೂರ್ ದ ಐಟಮ್ಸ್ ಆರ್ ಅವೈಲೇಬಲ್ ವೆನ್ ದ ಕಸ್ಟಮರ್ಸ್ ನೀಡ್ ದೆಮ್. ನಮ್ಮಲ್ಲಿ ಏನು ಸಾಮಾನು ಇದೆ ಅಂತ ನೋಡ್ಕೋಬೇಕು, ಮತ್ತು ನಮ್ಮ ದುಕಾನ್ ಮತ್ತು ನಿಮ್ಮ ಶಾಪ್ ಬಂದಾಗ ಪ್ರಾಡಕ್ಟ್ಸ್ ಕೇಳೋಕ್ಕೆ ಬಂದಾಗ ನೀವು ಅವೈಲೇಬಲ್ ಇದೆಯೋ ಇಲ್ಲೋ ಆ ಪ್ರಾಡಕ್ಟ್ ಅಂತ ನೋಡಬೇಕು. ಸ್ವಲ್ಪ ತಂದಾಗ ಖಾಲಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ. ಸೊ ಯು ಶುಡ್ ಚೆಕ್ ವೆದರ್ ಯು ಹ್ಯಾವ್ ದಟ್ ಪ್ರಾಡಕ್ಟ್ ಇನ್ ಯುವರ್ ಶಾಪ್ ಆರ್ ನೋ. ಸೊ ಸ್ಟಾಕ್ ಸ್ಮಾಲ್ ಕ್ವಾಂಟಿಟಿ ಸ್ವಲ್ಪ ತರಬೇಕು. ಯಾಕಂದರೆ ಖಾಲಿ ಆದ ಕೂಡಲೇ ಮತ್ತು ಹೊಸದು ಫ್ಯಾಷನ್ ಬಂದಾಗ ನಾವು ಹೊಸದು ತರಬೇಕಲ್ಲ, ಅದಕ್ಕೆ ದೆನ್ ನಿಮ್ಮ ಸ್ಟಾಕ್ನ ಚೆಕ್ ಮಾಡ್ಕೋತಿರಬೇಕು. This is one of the characteristic features of retailing. Then starting with a unique proportion. Retailer must also be able to develop unique proportions that are different from the other shops. ಈಗ ನಾವು ಬಟ್ಟೆ ತರ್ಲಿಕ್ಕೆ ಹೋಗ್ತೀವಿ, ಎಲ್ಲ ಶಾಪ್ ಒಳಗೆ ಸೇಮ್ ಕ್ಲಾತ್ ಸಿಕ್ಕರೆ ನಮ್ಮಲ್ಲಿ ಯೂನಿಕ್ ಪ್ರಪೋರ್ಷನ್ ಇರಲ್ಲ. ಇವ್ರ ಬಳಿ ಡಿಫ್ರೆಂಟ್ ಅದ, ಯಾರ್ದೋ ಬಳಿ ಒಂದು ಯೂನಿಕ್ ಪ್ರಪೋರ್ಷನ್ ಅಂದರೆ ಹೆಚ್ಚು ಕಮ್ಮಿ ಸೇಮ್ ಇರೋದು ಅಥವಾ ಸ್ವಲ್ಪ ಫ್ಯಾಷನೇಬಲ್ ಇರೋದು, ಸ್ವಲ್ಪ ಟ್ರೆಂಡಿಂಗಲ್ಲಿರೋದು ಕ್ಲಾತ್ಸ್ ಇಟ್ಟಾಗ ನಿಮ್ಮದೊಂದು ಯೂನಿಕ್ ಆಗ್ತದೆ. ನಿಮ್ಮ ಶಾಪಿಗೆ ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ ಬೇರೆ ಶಾಪಿಂಗ್ ಕಂಪೇರ್ ಮಾಡಿದ್ರೆ. ಸೇಮೇ ಇದ್ದರೆ ಎಲ್ಲ ಕಡೆ ಸೇಮೇ ಹೋಗಂದ್ರೆ ಯಾವ ಶಾಪಿಗೆ ಹೋದ್ರೂ ಒಂದೇ ಅಂತಂದಂಗೆ. ಸೊ ಯು ಶುಡ್ ಕೀಪ್ ಅ ಯೂನಿಕ್ ಪ್ರಪೋರ್ಷನ್. ಬೇರೆಯವ್ರಿಗಿಂತ ಸ್ವಲ್ಪ ಚೆಂದಾಗಿರೋದು, ಬೇರೆಯವ್ರಿಗಿಂತ ಸ್ವಲ್ಪ ಟ್ರೆಂಡಿ ಆಗಿರೋಂಥ ಪ್ರಾಡಕ್ಟ್ಸು, ಸ್ಯಾರೀಸು, ಡ್ರೆಸ್ಸು ನಿಮ್ಮ ಶಾಪಲ್ಲಿ ಇರಬೇಕು. ದಿಸ್ ಕ್ಯಾನ್ ಇನ್ಕ್ಲೂಡ್ ಆಫರಿಂಗ್ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ ಆರ್ ಸರ್ವಿಸಸ್. ಭಾಳ ಚಲೋ ಎಕ್ಸ್ಕ್ಲೂಸಿವ್ ಬೆಸ್ಟ್ ಸರ್ವಿಸ್ ಕೊಡ್ಲಿಕ್ಕತ್ತೀರಿ ನೀವು. ಯುವರ್ ಗೆಟ್ showing all the clothes you have what customers are interested ವಿತೌಟ್ ಗೆಟ್ಟಿಂಗ್ ಬೋರ್. ಏನಪ್ಪ ಕಸ್ಟಮರ್ಸಿಗೆ ಗ್ರಾಹಕರಿಗೆ ಯಾವ ಡ್ರೆಸ್ ಇಷ್ಟ ಆಗ್ತಾವೋ ಚೆಂದಾಗಿ ಅವ್ರಿಗೆ ತೋರಿಸೋದು, ಚೆಂದಾಗಿ ಎಕ್ಸ್ಪ್ಲೇನ್ ಮಾಡಿದಾಗ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ಚಲೋ ಆಗಿರೋ ಸಾಮಾನುಗಳನ್ನು ಚಲೋ ಬೆಸ್ಟ್ ಸರ್ವಿಸ್ ಒಳ್ಳೆ ಚೆನ್ನಾಗಿ ಮಾತಾಡಿ ಅವ್ರಿಗೆ ಸಿಟ್ಟು ಬಂದಾಗ ಸ್ವಲ್ಪ ಹ್ಯಾಂಡಲ್ ಮಾಡಿ ಅವ್ರ ಬೇಡಿಕೆಗಳನ್ನು ನಿರ್ವಹಿಸಿದಾಗ ನಾವು ಏನಾಗುತ್ತೆ ಅಲ್ಲಿ ಯೂನಿಕ್ ಪ್ರಪೋರ್ಷನ್ ಮೇಂಟೈನ್ ಮಾಡ್ದಂಗೆ ಆಗುತ್ತೆ. ಪ್ರೊವೈಡ್ ವೈಡ್ ಸೆಲೆಕ್ಷನ್ ಆಫ್ ಐಟಮ್ಸ್. ಎಷ್ಟು ಜಾಸ್ತಿ ನೀವು ಎಷ್ಟು ಜಾಸ್ತಿ ಡ್ರೆಸ್ ತೋರಿಸಿದ್ರೆ ನಿಮಗೆ ಗೊತ್ತು, ನೀವೇ ಗ್ರಾಹಕರಾಗಿದ್ದಾಗ ಎಷ್ಟು ಜಾಸ್ತಿ ಸಾಮಾನ್ಯ ಡ್ರೆಸ್ಸು ಅಥವಾ ಎಷ್ಟು ಜಾಸ್ತಿ ಐಟಮ್ಸ್ ಆಫ್ ಡ್ರೆಸ್ಸು ಫ್ಯಾಷನೇಬಲ್ ಇರುತ್ತೆ ಆ ಶಾಪಿಗೆ ನಾವು ಹೋಗ್ಲಿಕ್ಕೆ ಪ್ರಿಫರ್ ಮಾಡ್ತೀವಿ. ಓಕೆ, ದೆನ್ ಎಟ್ ದ ಕಾಂಪಿಟೇಟಿವ್ ಪ್ರೈಸ್. ಜಾಸ್ತಿನೂ ಇರಬಾರ್ದು ಪ್ರೈಸ್, ಕಾಂಪಿಟೇಟಿವ್ ಇರಬೇಕು. ನಿಮ್ಮ ಪ್ರಾಫಿಟ್ ಅದರ ಬಂದಿರಬೇಕು. ಬೇರೆಯವ್ರಿಗಿನ ನಾರ್ಮಲ್ ಆಗಿರಬೇಕು. ಬೇರೆಯವ್ರಿಗಿನ ಜಾಸ್ತಿ ಪ್ರೈಸ್ ಇಟ್ರಿ ಸೇಮ್ ಕ್ವಾಲಿಟಿ ಆಫ್ ಪ್ರಾಡಕ್ಟಿಗೆ ಅಂದ್ರೆ ನಿಮ್ಮ ಹತ್ರ ಮಾರಾಟ ಆಗಿಲ್ಲ. ಡೆವಲಪಿಂಗ್ ಇನೋವೇಟಿವ್ ವೇ ಟು ಕನೆಕ್ಟ್ ವಿತ್ ದ ಕಸ್ಟಮರ್ಸ್. ಇದು ಒಂದು ಇನೋವೇಟಿವ್ ವೇ ಡೆವಲಪ್ ಮಾಡ್ಕೋಬೇಕು ನೀವು. ನಿಮ್ಮದೊಂದು ಬೆಸ್ಟ್ ವೇ ಇರಬೇಕು ಕಸ್ಟಮರ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ಲಿಕ್ಕೆ. ದೆನ್ ಕಾನ್ಸ್ಟೆಂಟ್ ಇವ್ಯಾಲ್ಯೂಯೇಷನ್. ರಿಟೇಲರ್ ಮಸ್ಟ್ ಆಲ್ಸೋ ಕಂಟಿನ್ಯೂಸ್ಲಿ ಇವ್ಯಾಲ್ಯೂಯೇಟ್ ದ ಸ್ಟ್ರಾಟಜೀಸ್ ಆ್ಯಂಡ್ ಮೆಥಡ್ಸ್ ಆಫ್ ಆಪರೇಷನ್ಸ್ ಟು ರಿಮೇನ್ ಕಾಂಪಿಟೇಟಿವ್. ಓಕೆ, ಕಾನ್ಸ್ಟೆಂಟ್ ಇವ್ಯಾಲ್ಯೂಯೇಷನ್. ಇಲ್ಲಿ ನೀವು ಪರೀಕ್ಷೆ ಮಾಡ್ಕೋಬೇಕು ಶಾಪ್ ಒಳಗೆ.
ನಮ್ಮಲ್ಲಿ ಸಾಮಾನ್ಯ ಅವೆಲ್ಲ ನಮ್ಮ ಶಾಪ್ ಏನು ನಡೆದದ, ಹೆಂಗೆ ನಡೆದು, ಪ್ರಾಫಿಟ್ನ ನಡೆದು, ಲಾಸ್ನ ನಡೆದು, ನಮ್ಮಲ್ಲಿ ಎಷ್ಟು ಸಾಮಾನ್ಯವನ್ನ ಯಾವ ಟೈಪ್ ತೋರಿಸ್ಬೇಕು. ರಿಟೇಲರ್ ಮಸ್ಟ್ ಆಲ್ಸೋ ಕಂಟಿನ್ಯೂಸ್ಲಿ ಇವ್ಯಾಲ್ಯೂಯೇಟ್ ದೇರ್ ಸ್ಟ್ರಾಟಜೀಸ್ ಆ್ಯಂಡ್ ಮೆಥಡ್ಸ್ ಆಫ್ ಆಪರೇಷನ್ ಟು ರಿಮೈನ್ ಕಾಂಪಿಟೇಟಿವ್. ಮಾರ್ಕೆಟಲ್ಲಿ ಕಾಂಪಿಟೇಟಿವ್ ಆಗಿರ್ಲಿಕ್ಕೆ ತನಗೆ ನೋಡ್ಕೋತಿರ್ಬೇಕು, ನಾ ಏನು ಮಾರ್ಲಿಕತ್ತೀನಿ, ಕರೆಕ್ಟ್ ನಡೆದಿಲ್ಲ, ವೆದರ್ ಐ ಆಮ್ ಡೂಯಿಂಗ್ ಇಟ್ ಕರೆಕ್ಟ್ ಅವ್ರನ್ನು, ಬೇರೆಯವ್ರು ಕಂಪೇರ್ ಮಾಡ್ಕೋಬೇಕು, ಬೇರೆಯವ್ರು ಜಾಸ್ತಿ ಮಾರಾಟ ಆಗ್ಲತ್ತೇನು, ನಂದು ಲಾಸ್ ಆಗ್ಲಿಕ್ಕತ್ತದೇನು. ದಿಸ್ ಇನ್ಕ್ಲೂಡ್ಸ್ staying updated on the latest technologies advancements such as commerce platforms and mobile shopping appliances. For example, ಈಗ buying and selling goods on e-commerceನಾಗ ನೀವು ಇಲ್ಲಿ ಆನ್ಲೈನ್ ನೋಡ್ತೀರಿ, ಎಷ್ಟು ಅಪ್ಡೇಟೆಡ್ ಆಗ್ತಾರೆ ಅವರು, ನೀವು ಸ್ಟಡಿ ಮಾಡ್ತಾ ಇರ್ತೀರಿ. ಓಕೆ, ಡು ಯು ಸ್ಟಡಿ ಅಬೌಟ್ ದಿಸ್ ಮೊಬೈಲ್ ನೋಡಿರಿ, ಅಪ್ಡೇಟೆಡ್ ಇದ್ರೆ ಅಷ್ಟೇ ತಗೋತಾರೆ. ನೀವು ಹಳಿ ಮೊಬೈಲ್ ಇಟ್ಟರೆ ಯಾರು ತಗೊಳ್ಳಲ್ಲ. ಸೊ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ನೋಡಿರಿ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್, ಯು ಕ್ಯಾನ್ ಸಿ ದಟ್ ಅಮೆಝಾನ್, ಮಿಂತ್ರಾ, ಆಜಿಯೋ ಎಷ್ಟು ಕಾಂಪಿಟೇಷನ್ನಾಗಾರ ಅವರು. ಓಕೆ, ಸೊ ಸಚ್ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ಮೊಬೈಲ್ ಶಾಪಿಂಗ್ ಅಪ್ಲಯನ್ಸಸ್. ಸೊ ನಿಮಗೆ ನೀವು ಕಾನ್ಸ್ಟೆಂಟಾಗಿ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ನಾವು ಕಾಂಪಿಟೇಷನ್ನಾಗ ಇದ್ದೀವಿಲ್ಲ, ಬೇರೆಯವ್ರು ಏನು ಪ್ರಾಡಕ್ಟ್ಸ್ ಪ್ರೊವೈಡ್ ಮಾಡ್ಲಿಕ್ಕತ್ತಾರ ಆ ಸಾಮಾನು ನಾವು ಕೊಡ್ಲಿಕ್ಕತ್ತೀವಿಲ್ಲ ನಮ್ಮ ಶಾಪಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಕಾನ್ಸ್ಟೆಂಟ್ ಇವ್ಯಾಲ್ಯೂಯೇಷನ್. ನಿಮಗೆ ನೀವು ಪರೀಕ್ಷೆ ಮಾಡ್ಕೊಳ್ಳೋದು ರಿಟೇಲ್ ಬಿಸ್ನೆಸ್ಸಲ್ಲಿ. ದೆನ್ ಕಮ್ಸ್ ಸ್ಟಾಕ್ ಆಫ್ ಡಿಫ್ರೆಂಟ್ ಬ್ರ್ಯಾಂಡ್ಸ್. ನಿಮ್ಮ ಶಾಪಲ್ಲಿ ನೀವು ಒಂದೇ ಬ್ರ್ಯಾಂಡ್ ಸಾಮಾನು ಇಟ್ಟರೆ ಯಾರು ತೊಗೊಂಗಿಲ್ಲ. ಯು ಶುಡ್ ಸ್ಟಾಕ್ ಡಿಫ್ರೆಂಟ್ ಬ್ರ್ಯಾಂಡ್ಸ್. ರಿಟೇಲರ್ ಶುಡ್ ಸ್ಟಾಕ್ ಅರಿ ಆಫ್ ಐಟಮ್ಸ್ ಫ್ರಮ್ ದ ಸೇವ್ರಲ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಟು ಮೀಟ್ ಕಸ್ಟಮರ್ ನೀಡ್ಸ್. ನಾವು ಈ ಬೇಡಿಕೆಯನ್ನು ಫುಲ್ಫಿಲ್ ಮಾಡೋದಕ್ಕೆ ಎಲ್ಲ ಬ್ರ್ಯಾಂಡ್ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಟೂತ್ ಪೇಸ್ಟ್ ತೊಗೊಳಕ್ಕೆ ಯಾರೋ ನಿಮ್ಮ ಶಾಪಿಗೆ ಬರ್ತಾರೆ. ಇಫ್ ಯು ಸೇ ಓನ್ಲಿ ಹ್ಯಾವ್ ಕೋಲ್ಗೇಟ್, ನನ್ನ ಬಳಿ ಬರೀ ಕೋಲ್ಗೇಟ್ ಅಷ್ಟೇ ಅದರಿ ಮಾರಾಟ ಮಾಡೋದಕ್ಕೆ ರಿಟೇಲ್ ಕಿರಾಣಾ ಶಾಪ್ಗಳಲ್ಲಿ, ವಿಲ್ ಯು ಬಿ ಸ್ಟೇಯಿಂಗ್ ಇನ್ ದ ಮಾರ್ಕೆಟ್? ನಿಮ್ಮ ಶಾಪಿಗೆ ಇನ್ನೊಂದು ಸರ್ತಿ ಯಾರೇ ಬರ್ತಾರೇನೋ? ಇಲ್ಲ. ಯಾರು ಕೋಲ್ಗೇಟ್ ಬಳಸ್ತಾರೆ ಅವರೊಬ್ಬರೇ ಬರ್ತಾರೆ. ಅಕಸ್ಮಾತ್ ಸಮ್ಟೈಮ್ಸ್ ದ ಕಸ್ಟಮರ್ಸ್ ಚೇಂಜ್ ಆಗ್ತಾರೆ, ಬ್ರ್ಯಾಂಡಿಗೆ ಶಿಫ್ಟ್ ಆಗ್ತಾರೆ. ದೇ ಕ್ಯಾನ್ ಗೋ ಟು ಪೆಪ್ಸೋಡೆಂಟ್, ದೇ ಕ್ಯಾನ್ ಗೋ ಟು ಪತಂಜಲಿ. ಸೊ ನೀವು ಬೇರೆ ಬೇರೆ ಬ್ರ್ಯಾಂಡ್ಸ್ ಇಟ್ಟಾಗ ನಿಮ್ಮ ಕಸ್ಟಮರ್ಸ್ ಬಂದ್ರಂದರೆ ಎಲ್ಲ ಸಾಮಾನು ಇವ್ರ ಹತ್ರ ಸಿಗ್ತದೆ ಅನ್ನೋದೊಂದು ಗ್ಯಾರಂಟಿ ಇರ್ತದೆ. ಓಕೆ, ದೇ ಶುಡ್ ಆಲ್ಸೋ ಸ್ಟ್ರೈವ್ ಟು ಪ್ರೊವೈಡ್ ವೈಡ್ ಸೆಲೆಕ್ಷನ್, ಕ್ವಾಲಿಟಿ, ಫಾರ್ ಎಕ್ಸಾಂಪಲ್ ಮರ್ಚಂಡೈಸ್ ಆ್ಯಂಡ್ ಎಟ್ ದ ಕಾಂಪಿಟೇಟಿವ್ ಪ್ರೈಸ್. ಬೇರೆ ಬೇರೆ ಸಾಮಾನುಗಳನ್ನು, ಬಟ್ಟೆಗಳನ್ನು ಬ್ರ್ಯಾಂಡ್ ಇರಬೇಕು. ಬಟ್ಟೆಗಳ ಬ್ರ್ಯಾಂಡು ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರಬೇಕು. ನೀವು ಈಗೀಗ ಬಂದಾವ, ಲೀಬಾಸ್ ಬಂದಾವ. ದೆನ್ ಈಗ ನೀವು ಫಾರ್ ಎಕ್ಸಾಂಪಲ್ ಅದರಲ್ಲೇ ಬೇರೆ ಬೇರೆ ಸೆಟ್ ಆಫ್ ಕ್ಲಾತ್ಸ್ ಬಂದಿದ್ದಾವೆ. ರಿಲಯನ್ಸ್, ದಟ್ ಇಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರ್ಯಾಂಡ್ಸ್ ಇಫ್ ಯು ಕೀಪ್ ಇನ್ ದ ಸೇಮ್ ಶಾಪ್. ನೀವು ಒಂದೇ ಕಡೆ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮದು ಮಾರಾಟ ಚಲೋ ಆಗ್ತದೆ, ಕಸ್ಟಮರ್ಸ್ ನಿಮ್ಗೆ ಅಟ್ರಾಕ್ಟ್ ಆಗ್ತಾರೆ. ರಿಟೇಲರ್ ಮಸ್ಟ್ ಆಲ್ಸೋ ಇನ್ಶೂರ್ ದಟ್ ದೇರ್ ಸ್ಟೋರ್ಸ್ ಆರ್ ವೆಲ್ ಸ್ಟಾಕ್ಡ್ ಆ್ಯಂಡ್ ಆಫರ್ ಐಟಮ್ಸ್ ದಟ್ ಕಸ್ಟಮರ್ಸ್ ನೀಡ್ಸ್. ನಿಮ್ಮಲ್ಲಿ ಬೇಡಿಕೆ ಏನದು ಸಾಮಾನಿಗೆ ಅದು ನೀವು ಪ್ರೊವೈಡ್ ಮಾಡಿದ್ರಿ ಅಂದರೆ ನಿಮ್ಮದು ಸೇಲ್ ಜಾಸ್ತಿ ಆಗ್ತದೆ, ನಿಮ್ಮ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ ಶಾಪ್ನ. ರೈಟ್ ಎನ್ವಿರಾನ್ಮೆಂಟ್. ರಿಟೇಲರ್ ನೀಡ್ಸ್ ಟು ಬಿ ಏಬಲ್ ಟು ಐಡೆಂಟಿಫೈ ರೈಟ್ ಲೊಕೇಶನ್ ಫಾರ್ ದ ಸ್ಟೋರ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. ನೀವು ನಿಮ್ಮ ಶಾಪನ್ನು ಎಲ್ಲ ಹಾಕ್ತೀರಿ ಅಥವಾ ಎಲ್ಲಿ ನೀವು ನಿಮ್ಮ ಶಾಪ್ ಓಪನ್ ಮಾಡ್ತೀರಿ ಅನ್ನೋದೊಂದು ಎನ್ವಿರಾನ್ಮೆಂಟ್ ಭಾಳ ಮ್ಯಾಟ್ರ್ ಆಗ್ತದೆ ಇಲ್ಲಿ. ಸೊ ಐ ಆಮ್ ಡಿಸ್ಕಸಿಂಗ್ ರೈಟ್ ಎನ್ವಿರಾನ್ಮೆಂಟ್. ರಿಟೇಲರ್ ನೀಡ್ ಟು be able to identify the right location where exactly you want to open the stores. See, if you open a medical store beside a hospital, it's very good. You will have more number of customers. If you open in the residential area, then also okay, very good. If you open it nearby schools or colleges, comparatively you will have a less customers. ನೀವು ಈಗ ಇಲ್ಲಿ ಕಾಲೇಜ್ಗಳ ಹತ್ತಿರ ನೀವು ಮೆಡಿಕಲ್ ಸ್ಟೋರ್ ಓಪನ್ ಮಾಡಿದ್ರೆ ಪ್ರಾಫಿಟ್ ಕಮ್ಮಿ ಇರುತ್ತೆ. ಕಾಲೇಜ್ ಹತ್ತಿರ ನೀವು ಬುಕ್ ಸ್ಟೋರ್ ಓಪನ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಅ ಗುಡ್ ಪ್ರಾಫಿಟ್. ಇಲ್ಲಿ ಬಹಳ ಚೆನ್ನಾಗಿರೋ ಪ್ರಾಫಿಟ್ ಸಿಗುತ್ತೆ ನಿಮಗೆ. ದೆನ್ ಲೈಕ್ ದಟ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನೀವು ಒಂದು ಕಿರಾಣಾ ಶಾಪ್ ತೆಗೆದ್ರೆ ನಿಮ್ಮದು ಜಾಸ್ತಿ ಪ್ರಾಫಿಟ್ ಇರುತ್ತೆ. ಜನ ಇರುವಂಥ ಜಾಗದಲ್ಲಿ, ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ನೀವು ಒಂದು ಕಿರಾಣಾ ಸ್ಟೋರ್ ತೆಗೆದ್ರೆ ನೀವು ಬಹಳ ಪ್ರಾಫಿಟಲ್ಲಿ ಇರ್ತೀರ. ಈಗ ಸ್ಕೂಲ್ ಕಾಲೇಜ್ ಇರುವಂಥ ಜಾಗದಲ್ಲಿ ಅಥವಾ ಹೈವೇ ರೋಡಲ್ಲಿ ನೀವು ಕಿರಾಣಾ ಶಾಪ್ ತೆಗೆದ್ರೆ ಯಾರು ಗಾಡಿ ಸ್ಟಾಪ್ ಮಾಡೋಂಗಿಲ್ಲ, ಯಾರು ನಿಮ್ಮ ಪ್ರಾಡಕ್ಟ್ಸ್ನ ತೊಗೊಳಂಗಿಲ್ಲ. ಅಂಡರ್ಸ್ಟುಡ್? ಈ ಥರ ನಿಮ್ಮದು ಎನ್ವಿರಾನ್ಮೆಂಟ್ ಎಲ್ಲಿ ನಾವು ಶಾಪ್ ಓಪನ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ದೆನ್ ಕಮ್ಸ್ ಕಸ್ಟಮರ್ ಕಾಂಟ್ಯಾಕ್ಟ್ ವಿತ್ ದ ಕಂಪನಿ. ಗ್ರಾಹಕರು ನಿಮ್ಮ ಕಂಪ್ನಿ ಜೊತೆ ಎಷ್ಟು ಕಾಂಟ್ಯಾಕ್ಟ್ನಾಗಾರ. ಕಸ್ಟಮರ್ ಸರ್ವಿಸ್ ಪ್ಲೇ ಅ ವೆರಿ ವಿಟಲ್ ರೋಲ್ ಇನ್ ಸಕ್ಸಸ್ ಆಫ್ ರಿಟೇಲ್ ಬಿಸ್ನೆಸ್. ಈಗ ನೋಡ್ತೀವಿ ನಾವು ರೀಸೆಂಟಾಗಿ ಎಷ್ಟು ಕಾಂಪಿಟೇಷನ್ ಆಗಿದೆ ಅಂದರೆ, ಝಪ್ಟೋ ತೊಗೋರಿ, ಬ್ಲಿಂಕಿಟ್ ತೊಗೋರಿ, ಸರ್ವಿಸ್ ಅವರು ಕಸ್ಟಮರ್ಸ್ ಮನೆ ತನಕ ಸಾಮಾನ್ಯ ತಂದು ಕೊಡ್ತಾಯಿದ್ದಾರೆ. ದ್ಯಾಟ್ಸ್ ಕಾಲ್ಡ್ ಕಸ್ಟಮರ್ ಸರ್ವಿಸ್. ಕಂಪ್ನಿ ಕಾಂಟ್ಯಾಕ್ಟ್ ಜೊತೆ ಇರೋವಂಥ ಕಸ್ಟಮರ್ ಸರ್ವಿಸ್ ಇಟ್ ಶುಡ್ ಬಿ ಬೆಸ್ಟ್.
ರಿಟೇಲರ್ ಶುಡ್ ಸ್ಟ್ರೈವ್ ಟು ಮೇಂಟೈನ್ ಕಮ್ಯುನಿಕೇಷನ್ ವಿತ್ ದ ಕಸ್ಟಮರ್ಸ್ ಥ್ರೂ ದ ವೇರಿಯಸ್ ಚಾನಲ್ಸ್. ಬೇರೆ ಬೇರೆ ಚಾನಲ್ಸಿಂದ ನಾವು ಇಂಥ ಒಂದು ಶಾಪ್ ಓಪನ್ ಮಾಡಿದ್ದೀವಿ, ಇದು ಫೆಸಿಲಿಟಿ ಕೊಡ್ತಾ ಇದ್ದೀವಿ. ಈಗ ಲೋಕಲ್ ಚಾನಲ್ಸ್ ಇರುತ್ತೆ, ನ್ಯೂಸ್ ಪೇಪರ್ ಇರುತ್ತೆ ಅಂತಲ್ಲಿ, ಅಥವಾ ಇಮೇಲ್ಸಿಂದ ನೀವು ಹೇಳಬೇಕು ನಾವು ಪ್ರಾಡಕ್ಟ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ಇನ್ ಸ್ಟೋರ್ ಪ್ರಮೋಷನ್, ದಿಸ್ ಹೆಲ್ಪ್ಸ್ ಟು ಬಿಲ್ಡ್ ರಿಲೇಷನ್ಶಿಪ್ ವಿತ್ ಕಸ್ಟಮರ್ಸ್ ಆ್ಯಂಡ್ ಅಲೋ ರಿಟೇಲರ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ನೀಡ್ಸ್. ಇದೇನಾಗುತ್ತೆ ಅಂದರೆ ಇದು ನಿಮ್ಮ ಕಸ್ಟಮರ್ಸಿಗೆ ಒಳ್ಳೆಯ ಒಂದು ಎನ್ವಿರಾನ್ಮೆಂಟ್ನ ಬಿಲ್ಡ್ ಮಾಡೋದಕ್ಕೆ ಮತ್ತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ವಿತ್ ದ ರೈಟ್ ಸ್ಟ್ರಾಟಜೀಸ್ ಆ್ಯಂಡ್ ಟ್ಯಾಕ್ಟಿಕ್ಸ್ ರಿಟೇಲರ್ಸ್ ಕ್ಯಾನ್ ಕ್ರಿಯೇಟ್ ಪಾಸಿಟಿವ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಮ್ಯಾಕ್ಸಿಮೈಸ್ ದೇರ್ ಸೇಲ್ಸ್. ಒಳ್ಳೆಯ ಒಂದು ಟ್ರಿಕ್ ಯೂಸ್ ಮಾಡಿ ನಿಮ್ಮ ಕಸ್ಟಮರ್ಸಿಗೆ ಝಪ್ಟೋ ಇವ್ರು ಮಾಡ್ತಿರ್ತಾರೆ, ಬ್ಲಿಂಕಿಟ್ ಇವ್ರು ಬಂದಮೇಲೆ ಮಾರ್ಕೆಟ್ನಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಎಲ್ಲ ಕ್ಲೋಸ್ ಆಗಿದೆ ಬಿಕಾಸ್ ಆಫ್ ಹೋಮ್ ಡೆಲಿವರಿ ಸರ್ವಿಸಸ್ ಆ್ಯಂಡ್ ದ ಕ್ವಿಕ್ ಡೆಲಿವರಿ ಸರ್ವಿಸಸ್. ಕಾಂಪಿಟೇಷನಲ್ಲಿ ಇವರು ಮುಂದೆ ಬರ್ತಾ ಇದ್ದಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್. ಸೊ ಇನ್ ಅದರ್ ಟರ್ಮ್ಸ್ ಈಗ ನೋಡಿ, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಇನ್ನೊಂದು ಸರ್ತಿ ಫೈನಲೈಸ್ ಮಾಡಬೇಕಂದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಕಸ್ಟಮರ್ಸ್ ಆ್ಯಂಡ್ ಎಂಡ್ ಯೂಸರ್ಸ್. ಇಲ್ಲಿ ನಾವು ಡೈರೆಕ್ಟ್ ಗ್ರಾಹಕರೊಂದಿಗೆ ಅಥವಾ ಯಾರು ನಮ್ಮ ಸಾಮಾನ್ಯ ಖರೀದಿ ಮಾಡ್ತಾರೆ ಅಲ್ಲಿ ನಾವೇ ಭೇಟಿ ಆಗ್ತೀವಿ. ಸೇಲ್ ವಾಲ್ಯೂಮ್ ಇಸ್ ಲಾರ್ಜ್ ಇನ್ ಕ್ವಾಂಟಿಟಿ ಬಟ್ ಲೆಸ್ ಇನ್ ಮಾನಿಟರಿ ವ್ಯಾಲ್ಯೂ. ನಾವು ಭಾಳಷ್ಟು ಮಾರಾಟ ಮಾಡ್ತಿರ್ತೀವಿ, ಸ್ವಲ್ಪ 1 kg ಸಕ್ಕರೆ ಎಲ್ಲರಿಗೆ ಮಾರಾಟ ಮಾಡ್ತಿರ್ತೀವಿ. ಇಲ್ಲಿ ಕ್ವಾಂಟಿಟಿ ಸೈಜ್ ಕಮ್ಮಿ ಇದೆ, ಬಟ್ ಮನಿ ವ್ಯಾಲ್ಯೂ ಕೂಡ ಕಮ್ಮಿ ಇದೆ. ಬಟ್ ಫ್ರೀಕ್ವೆನ್ಸಿ ಲಾರ್ಜ್, ಭಾಳ ಜನ ಬಂದು ಒಂದೊಂದು kg ತೊಗೊಂಡು ಹೋಗ್ತಾರೆ. ಓಕೆ, ದೆನ್ ಕಸ್ಟಮರ್ ಸರ್ವಿಸ್ ಪ್ಲೇ ಅ ವಿಟಲ್ ರೋಲ್ ಇನ್ ಸಕ್ಸಸ್ ಆಫ್ ಬಿಸ್ನೆಸ್. ಇಲ್ಲಿ ನೀವು ಕಸ್ಟಮರ್ಸಿಗೆ ಯಾವ ಟೈಪ್ ಸಾಮಾನು ಕೊಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ, ಮತ್ತು ಅವ್ರಿಗೆ ಯಾವ ಟೈಪ್ ಸರ್ವಿಸ್ ಕೊಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ. ಸೇಲ್ಸ್ ಪ್ರಮೋಷನ್ಸ್ ಆರ್ ಆಫರ್ಡ್ ಎಟ್ ದಿಸ್ ಪಾಯಿಂಟ್. ಇಲ್ಲಿ ನೀವು ಮಾರಾಟ ಮಾಡೋ ಟೈಮ್ನಾಗ ನಿಮ್ದು ಮಾರ್ಕೆಟಿಂಗ್ ಮಾಡ್ಕೋಬೋದು, ಪ್ರಮೋಷನ್ ಮಾಡ್ಕೋಬೋದು, ಇಂಥದ್ದೊಂದು ಪ್ರಾಡಕ್ಟ್ ತೊಗೋರಿ ಚಲೋ ಅದಂತ ಹೇಳಿ ಮಾರಾಟ ಮಾಡ್ಕೋಬೋದು. ದೆನ್ ಕಮ್ಸ್ ರಿಟೇಲ್ ಔಟ್ಲೆಟ್ಸ್ ಆರ್ ಮೋರ್ ದೆನ್ ಎನಿ ಅದರ್ ಫಾರ್ಮ್ಸ್ ಆಫ್ ಬಿಸ್ನೆಸ್. ಇಲ್ಲಿ ರಿಟೇಲ್ ಶಾಪ್ಸು ಬೇರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ಗಿಂತ ಜಾಸ್ತಿ ಇದಾವೆ. ನೀವು ಲೊಕೇಶನ್ ಆ್ಯಂಡ್ ಲೇಔಟ್ ಆರ್ ಕ್ರಿಟಿಕಲ್ ಫ್ಯಾಕ್ಟರ್ಸ್ ಇನ್ ರಿಟೇಲಿಂಗ್. ಇಲ್ಲಿ ಎಲ್ಲಿ ಶಾಪ್ ಹಾಕ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ರಿಟೇಲ್ ಒಳಗೆ. ಇಟ್ ಆಫರ್ಸ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಟು ಆಲ್ ಏಜಸ್. ಇಲ್ಲಿ ರಿಟೇಲ್ ಶಾಪ್ನಾಗ ನಿಮ್ಗೆ ಯಾವುದು ಏಜ್ ಲಿಮಿಟ್ ಇರಲ್ಲ, ಎಲ್ಲರಿಗೂ ಜಾಬ್ ಕೂಡ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ಯುವರ್ ಪೇಷನ್ಸ್ ಹಿಯರಿಂಗ್. ಧನ್ಯವಾದಗಳು.